ನಮಸ್ಕಾರ. ಈ ದಿನ ಒಂದು ಮುಳಬಾಲ್ ತಾಲೂಕಲ್ಲಿ ಶುಭ ಸುದ್ದಿ ಬಂದಿದೆ. ನಮ್ಮ ಆನಂದ್ ರೆಡ್ಡಿ ಅನ್ನೋರನ್ನು ಸಿನಿಗೇನಹಳ್ಳಿ ಗ್ರಾಮ, ಮುಳಬಾಲ್ ತಾಲೂಕು, ತಾಯ್ಲೂರು ಹೋಬಳಿ ಆನಂದ್ ರೆಡ್ಡಿ ಅನ್ನೋರನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ JDS ಪಾರ್ಟಿಯಿಂದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ದೇವೇಗೌಡರ ಅಪ್ಪಾಜಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ತಾಲೂಕು ಪರವಾಗಿ. ಮತ್ತು ನಮ್ಮ JDS ಮಾಜಿ ಮುಖ್ಯಮಂತ್ರಿಗಳು, ಹಾಲಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಅಭಿನಂದಿಸುತ್ತಾ, ಮತ್ತು ಇದಕ್ಕೆ ನಮ್ಮ ಎಲ್ಲ ಮುಳಬಾಗಿಲು ತಾಲೂಕಿನ JDSನಲ್ಲಿರ್ತ ಪ್ರಮುಖ ನಾಯಕರು, ರಾಜ್ಯ ತಾಲೂಕು ಪಾರ್ಟಿ ಅಧ್ಯಕ್ಷರು ಹಾಗೂ ಹಾಲಿನ ಎಲ್ಲ ಕಾರ್ಯಕರ್ತರು ಎಲ್ರಿಗೂ ವಂದಿಸುತ್ತಾ, ಈ ದಿನ ತುಂಬ ಶುಭ ಸುದ್ದಿ. ನಮ್ಮ ಪಾರ್ಟಿಯಲ್ಲಿ ಒಳ್ಳೆ ವ್ಯಕ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಮುಖ್ಯವಾಗಿ ನಮ್ಮ MLA ಸಾಹೇಬರು ತುಂಬ ಯೋಚನೆ ಮಾಡಿ ಕಷ್ಟಪಟ್ಟು ಇಂಥ ಕೆಲಸಕ್ಕೆ ಅವರು ಕಷ್ಟಪಟ್ಟು ಮಾಡಿರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಮುಖಾಂತರ. ಇದಕ್ಕೆ ಕಾರಣ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಿಧಾನವಾಗಿ ಕಷ್ಟಪಟ್ಟಿರೋನು ಗುರುತಿಸಿದ್ದಾರೆ. ಸುಮಾರು ಈ ಡಿಸ್ಟಿಕಲ್ಲಿ, ಈ ರಾಜ್ಯದಲ್ಲಿ ಎಷ್ಟೇ ಜನ ಇದ್ರೂ ಸಹ ಇಂಥ ಕೆಲಸ ಮಾಡಿದ್ದಾರೆ. ಈ ಮುಳಬಾಲ್ ತಾಲೂಕಿಗೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಗುರುತಿಸಿ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಮುಳಬಾಲ್ ತಾಲೂಕು ಸಮೃದ್ಧಿ ಮಂಜಣ್ಣ ಅವರಿಗೆ ತುಂಬ ನಮ್ಮ ತಾಲೂಕು ಎಲ್ಲ ನಮ್ಮ JDS ಕಾರ್ಯಕರ್ತರ ಅಭಿಮಾನದಿಂದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣ ಅವರು ನಮ್ಮ ತಾಲೂಕಲ್ಲಿ, ನಮ್ಮ ಸ್ಟೇಟಲ್ಲಿ ಒಂದು ಇದು ಇಲ್ಲದೇ ಇದ್ರೂ, ಸರ್ಕಾರ ಇಲ್ಲದೇ ಇದ್ರೂ ಸುಮಾರು ಸೇವೆ, ಅಪಾರವಾದ ಸೇವೆ ಮಾಡಿದ್ದಾರೆ. ಆ ಸೇವೆಗಳು ಪಾರ್ಟಿನೇ ಬಂದಿದ್ದರೆ ನಮ್ಮ ತಾಲೂಕು ಒಂದು ಹೈಟೆಕ್ ಸಿಟಿ ಆಗ್ತಾಯಿತ್ತು, ಮುಳಬಾಲ್ ತಾಲೂಕೆಲ್ಲ. ಆದರೂ ಇವಾಗ ಎಷ್ಟೋ ಕಷ್ಟಪಡ್ತಾ ಇದ್ದಾರೆ. ಇಂಥ ಕೆಲಸಗಳೆಲ್ಲ ಮಾಡ್ತಾ ಇದ್ದಕ್ಕೆ ನಮ್ಮ ಎಲ್ಲರ ಪರವಾಗಿಯೂ ಅವರಿಗೆ ವಂದಿಸುತ್ತಾ ನಾನು 4 ಮಾತು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS ಪಾರ್ಟಿ. ಎಲ್ರಿಗೂ ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿಯ ವಿಶೇಷತೆ ಏನಂತಂದರೆ, ನಮ್ಮ ಮುಳಬಾಲ್ ತಾಲೂಕಿನ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರು ಆದಂತಹ ನಮ್ಮ HD ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವ್ರಿಗೂ ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇಲ್ಲಿ ಒಗ್ಗಟ್ಟಿನಂತೆ ನಾವು ಸೇರಿಕೊಂಡು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರಿಗೆ ನಾಳೆ 15ನೇ ತಾರೀಕು ಬುಧವಾರ ಹುಟ್ಟುಹಬ್ಬದ ಆಚರಣೆ ಇರ್ತದೆ. ಸಿನಿಗೇನಹಳ್ಳಿಯಲ್ಲಿ ಅದ್ಧೂರಿಯಾಗಿ ಅವರಿಗೆ ಸ್ವಾಗತವನ್ನು ಹಾಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯಿಂದ ಹಾಗೂ ಮುಳಬಾಲ್ ತಾಲೂಕಿನ ಎಲ್ಲ ಹಿರಿಯ ಮುಖಂಡರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಂತಂದರೆ, ನಮ್ಮ JDS ಮುಖಂಡರಾದಂತಹ ನಮ್ಮ ಸಿನಿಗೇನಹಳ್ಳಿ ಆನಂದ್ ರೆಡ್ಡಿ ಅವರು ನಮ್ಮ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಅದ್ಧೂರಿಯಾಗಿ ಅವರ ಸ್ವಾರ್ಥದಿಂದ ಸ್ವಂತ ಕಷ್ಟದಿಂದ ಅವರು ಈ JDS ಪಕ್ಷವನ್ನು ಬಲಪಡಿಸ್ಕೊಂಡು ನಮ್ಮ ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರಿಗೆ MLA ಆಗಿ ಅವರಿಗೆ ಅಧಿಕಾರ ಕೊಡಿಸಿ ಎಲ್ಲರ ಪರವಾಗಿಯೂ ಹಾಗೂ ನಮ್ಮ ಹಿರಿಯ ಮುಖಂಡರ ಪರವಾಗಿಯೂ ಅವ್ರಿಗೆ
ಇನ್ನೊಂದು ಬಾರಿ ನಾವು ನಂಗ್ಲಿ ಗ್ರಾಮ ಪಂಚಾಯತಿ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಮುಖಂಡರು ಬುಧವಾರ 10ನೇ ತಾರೀಕು ಬೆಳಗ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೂವಿನ ಮಾಲಾರ್ಪಣೆ, ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ನಾವು ಅಲ್ಲೇ ಇದ್ದು ಸಂಜೆ 7 ಗಂಟೆವರೆಗೂ ಎಲ್ಲ ಕಾರ್ಯಕ್ರಮಗಳಿರ್ತವೆ. ತಾವೆಲ್ಲರೂ ಬಂದು ಹಾಗೂ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಎಲ್ಲ ಹಿರಿಯ ಮುಖಂಡರು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾರೆ. ನಾವೆಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಶುಭ ಹಾರೈಸ್ತೀವಿ. ಅದೇ ರೀತಿಯಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಅಲ್ಲಿ ಅವರಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ತಿಳಿಸ್ಬೇಕೆಂದು ನಾವು ನಮ್ಮ ಪರವಾಗಿ ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿಗೆ ಇವತ್ತಿನ ವಿಶೇಷ ಏನಂತಂದರೆ, ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಆಗಿರತಕ್ಕಂತಹ ನಮ್ಮ ಜಿ ಆನಂದ್ ರೆಡ್ಡಣ್ಣವರಿಗೆ ನನ್ನ ನಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಹೆಸರು ಶ್ರೀಧರ್ ಅಂತ, ಅಧ್ಯಕ್ಷರ ಪರವಾಗಿ ಹಾಗೆ ನಮ್ಮ ಸದಸ್ಯರ ಪರವಾಗಿ ಹಾಗೂ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ KR ಶ್ರೀನಾಥಣ್ಣವರು ಹಾಗೂ ನಮ್ಮ ಕೆರ್ಸ್ಮಂಗ್ಲ ತಿಮ್ಮಣ್ಣವರು, ಲಕ್ಷ್ಮೀಪತಿ ಅಣ್ಣವರು, ರಾಜ ಅವರು, ನಾಗೇಶ್ ಅವರು, ರಾಜಾರೆಡ್ಡಿ ಸುಬ್ಬಣ್ಣ ಅವರು, ಸೀತಣ್ಣವರು, ಮಂಜವರು, ಮೋಹನ್ ಅವರು, ಜಯರಾಮ್ ರೆಡ್ಡಿ ಅವರು, ನಾರಾಯಣ ರೆಡ್ಡಿ ಅವರು, ಮಣಿಯವರು, ಎಲ್ಲ ಮುಂಡ್ರೆಡ್ಡಿ ಅವರು, ಎಲ್ಲ ಸದಸ್ಯರು ಆಗಮಿಸಿದ್ದಾರೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಇನ್ನೊಂದ್ಸಲಿ ಅವ್ರಿಗೆ ಆನಂದ್ ರೆಡ್ಡಣ್ಣ ಅವ್ರಿಗೆ ರಾಜ್ಯದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅವ್ರ ಪರವಾಗಿ ನಮ್ಮ ಪರವಾಗಿಯೂ ಅವ್ರಿಗೆ ಇನ್ನೊಂದು ಬಾರಿ ಶುಭಾಶಯಗಳನ್ನ ತಿಳಿಸ್ತಾ ನಾನು ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಕರ್ತರು ಮತ್ತು ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ದಿನ ವಿಶೇಷ ಅಂದರೆ ವಿಶೇಷ ತಾಲ್ಲೂಕು ಏನು ಅಂದರೆ JDSನಲ್ಲಿ ಒಂದು ಉತ್ತಮ ನಾಯಕನೇ ಅನ್ಬೋದು. ನಮ್ಮ ಆನಂದ್ ರೆಡ್ಡಣ್ಣವ್ರನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಕುಮಾರಣ್ಣವರು, ದೇವೇಗೌಡ ಅಪ್ಪಾಜಿಯವರು ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ತಾಲ್ಲೂಕಿನ ಎಲ್ಲ ನಾಯಕರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಹಾಗೆಯೇ 10ನೇ ತಾರೀಕು ಹುಟ್ಟುಹಬ್ಬ ಐತೆ ಗೀತಾನಂದ್ ರೆಡ್ಡಿ ಅವ್ರದ್ದು. ಎಲ್ಲ ತಾಲೂಕಿನ JDS ಮುಖಂಡರಾದ ಕಾಡೇನಹಳ್ಳಿ ನಾಗರಾಜಣ್ಣವರು, ರಘುಪತಿ ರೆಡ್ಡಿಯಣ್ಣವರು, ಸಾಮೇಗೌಡರು, ಶ್ರೀನಿವಾಸ್ ರೆಡ್ಡಿಯವರು, NRS ಸತ್ತಣ್ಣವರು, ಗೊಲ್ಲಹಳ್ಳಿ ಜಗದೀಶ್ ರವರು, ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಮತ್ತು ಡಾಕ್ಟರ್ ಪ್ರಕಾಶ್ ಅಣ್ಣವರು ಎಲ್ಲರೂ 8 ಗಂಟೆಗೆ ಅವತ್ತು 10ನೇ ತಾರೀಕು ರಾತ್ರಿ 8 ಗಂಟೆಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅವತ್ತು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ತಾಲ್ಲೂಕಿನ ಆನಂದ್ ರೆಡ್ಡಿ ಅಣ್ಣ ಅಭಿಮಾನಿಗಳೆಲ್ಲರೂ ಅಲ್ಲಿ ಬರ್ತಾ ಇದ್ದೀವಿ. ಎಲ್ಲರೂ ಬರ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ತಾಲ್ಲೂಕಿನ ಎಲ್ಲ ಅಭಿಮಾನಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಹಾಗೆಯೇ ಅವರು ಹುಟ್ಟುಹಬ್ಬದಂದು ಕಾರ್ಯಕ್ರಮಗಳಿದೆ. ಬೆಳಗ್ಗೆ 7 ಗಂಟೆಗೆ ಮುಳಬಾಗಿಲು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತು 7:15ಗೆ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತು 10 ಗಂಟೆಗೆ ಕಾಣಿಪಾಕಂಗೆ ಹೋಗ್ತಾರೆ. ಮತ್ತು ಬೆಳಗ್ಗೆ 8:15ಗೆ ಅನಾಥ ಆಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಬಟ್ಟೆ ಮತ್ತು ಕಿಟ್ ಕೊಡ್ತಾರೆ. ವಿಶೇಷ ಇರುತ್ತೆ. ಮತ್ತು ರಾತ್ರಿ 8 ಗಂಟೆಗೆ ಎಲ್ಲ ತಾಲೂಕಿನ ಅಭಿಮಾನಿಗಳು ಬಂದು ಅವ್ರ ಹುಟ್ಟೋ ಹಬ್ಬವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಗುರು ಮೆಲೋಡಿಸಿಂದ ಆರ್ಕೆಸ್ಟ್ರಾ ಇರುತ್ತೆ ಊರಲ್ಲಿ. ತಾಲ್ಲೂಕಿನಾದ್ಯಂತ ಎಲ್ಲ ನಾಯಕರು ಅಲ್ಲಿ ಬರ್ತಾ ಇದ್ದಾರೆ. ಬಂದು ಯಶಸ್ವಿ ಮಾಡಬೇಕು, ಎಲ್ಲ ಅಭಿಮಾನಿಗಳು ಬಂದು ಯಶಸ್ವಿ ಮಾಡಬೇಕಾಗಿ ಮನವಿ. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ವಿಶೇಷ ಏನಂದರೆ, ಈ ಮುಳಬಾಗಿಲು ತಾಲೂಕಿನ ಹಿರಿಯ ನಾಯಕರಾದಂಥ ಆನಂದ್ ರೆಡ್ಡಿ ಅವರ ಒಂದು ರಾಜಕೀಯ ಶೈಲಿನೇ ಬೇರೆ, ಅವರ ಒಂದು ರಾಜಕೀಯ ಚತುರತ್ವನೇ ಬೇರೆ ಇದೆ. ಅವರು ಒಂದು ರಾಜಕೀಯ ಮಾಡೋಕ್ಕೆ ಇಳಿದ್ರೆ ಯಾವ ಮಟ್ಟಕ್ಕೆ ಮಾಡ್ತಾರೆ ಅನ್ನೋದು ನಮ್ಮ ತಾಲೂಕು ಜನಕ್ಕೆ ಎಲ್ಲ ಗೊತ್ತಿದೆ. ಅದನ್ನ ಬಿಟ್ಟು ಅವ್ರು ಮಾಡಿರುವಂಥ ರಾಜಕೀಯವಾದ ಅವರ ವಿಭಿನ್ನ ರೀತಿಯ ರಾಜಕೀಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ತಾಲೂಕಿನಲ್ಲಿ ಒಂದು ಎಕ್ಸಾಂಪಲ್ ಡೈರಿ ಎಲೆಕ್ಷನ್ಗಳಾಗಿರ್ಬೋದು, ಅವ್ರಿಗೆ ಯಾವುದು ಒಪ್ಪಿಸಿದಾರೋ ಅವ್ರನ್ನೆಲ್ಲ ತುಂಬ ಚಾತುರ್ಯದಿಂದ ಅವರು ಎಲೆಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ.
ಡೈರಿದು ಸೊಸೈಟಿದಾಗಲಿ ಮತ್ತು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರ ಒಂದು ಚುನಾವಣೆಯಲ್ಲಿ ಅವ್ರದ್ದೇ ಆದಂತಹ ಒಂದು ಪ್ರಮುಖವಾದಂಥ ಪಾತ್ರವನ್ನು ಅವರು ಬಿಂಬಿಸ್ಕೊಂಡಿದ್ದಾರೆ. ಆನಂದ್ ರೆಡ್ಡಿ ಅಂದರೆ ರಾಜಕೀಯ ಅಂದರೆ ಅದು ಅವ್ರದ್ದೇ ರೀತಿಯಲ್ಲಂಥ ಶೈಲಿ ಇರೋದ್ರಿಂದ ಅವ್ರ ತಾಲೂಕಿನ ಹಿರಿಯ ನಾಯಕರಲ್ಲಿ ತುಂಬ ಪ್ರಬಲರಾದಂಥ ನಾಯಕರು ಅಂತ ಹೇಳ್ಬಿಟ್ಟು ಏನು ಪರಿಗಣಿಸ್ತಾ ಇದ್ದಾರೆ ತಾಲೂಕಿನಂತ. ಈ ಒಂದು ಎಲ್ಲ ಒಂದು ಕಾರ್ಯಗಳು, ಈ ಎಲೆಕ್ಷನ್ಗಳು ಎಲ್ಲ ಒಂದು ತಾಲೂಕಿನಲ್ಲಿ ನಡೀತಾ ಇರುವಂಥ ಎಲ್ಲ ಒಂದು ಗುಂಪುಗಳ ಒಂದು ರಾಜಕೀಯಗಳಾಗಿರಲಿ, ಎಲ್ಲ ಒಂದು ಅವರ ಒಂದು ಚುನಾವಣೆಯ ಶೈಲಿ ಆಗಿರಲಿ, ಇದನ್ನೆಲ್ಲ ಗುರುತಿಸಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರು ಎಲ್ಲ ಸೇರಿ ಅವ್ರಿಗೆ ಒಂದು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿರೋದು ನಮ್ಮ ತಾಲೂಕಿನ ಜನತೆ ಕಡೆಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀವಿ. ಅದೇ ರೀತಿ ಅವ್ರಿಗೆ ಇವಾಗ 10ನೇ ತಾರೀಕು ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತ KH ಮುನಿಯಪ್ಪ ಅವರು ಅವ್ರಿಗೆ ಬರೋಕ್ಕಾಗದೇ ಇರೋ ಕಾರಣದಿಂದ, ಕೆಲವು ಕಾರಣಾಂತರಗಳಿಂದ ಬರೋಕ್ಕಾಗಲ್ಲ, ಫೋನಲ್ಲಿ ವಿಶ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟು ಮತ್ತು ತಾಲೂಕಿನ ಎಲ್ಲ ನಮ್ಮ ಲೀಡ್ರುಗಳು, ಮುಖಂಡರುಗಳೆಲ್ಲ ಅವರ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸ್ತಾ ಇದ್ದಾರೆ. ನೈಟು ಒಂದು 7 ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಯಾವುದನ್ನು ಗುರು ಆರ್ಕೆಸ್ಟ್ರಾ ಒಂದು ಇಟ್ಕೊಂಡಿದ್ದಾರೆ. ಅದಕ್ಕೆ ಸಮೃದ್ಧಿ ಮಂಜುನಾಥ್ ಶಾಸಕರು ಅವರು 8 ಗಂಟೆಗೆ ಬಂದು ಕೇಕ್ ಕಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಈ ಶುಭ ಸಂಜೆ, ಈ ತಣ್ಣನೆಯ ವಾತಾವರಣದಲ್ಲಿ ಇಲ್ಲಿಗೆ ಬಂದಂಥ ಎಲ್ಲ ಪತ್ರಕರ್ತರಿಗೂ ವಂದಿಸುತ್ತಾ ಈ ಸಿಹಿಯ ಸುದ್ದಿಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇದು ಎಂಥ ವಿಷಯ ಅಂದರೆ, ನಮ್ಮ ತಾಲೂಕಿನೆಲ್ಲ ಇಲ್ಲಿರುವಂಥ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಇದು ಅಷ್ಟು ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ, ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಈ ಮಟ್ಟಕ್ಕೆ ರಾಷ್ಟ್ರಾದ್ಯಂತದಲ್ಲಿರುವ ರಾಜಕಾರಣಿಯ ಪರಿಣಿತಿಗಳು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಕೋರ್ ಕಮಿಟಿ ಸದಸ್ಯನಾಗಿ ಆಯ್ಕೆ ಮಾಡಬೇಕಂದ್ರೆ, ಇದರಿಂದ ನಮ್ಮ ಆನಂದ ರೆಡ್ಡಿ ಅನ್ನೋರು ಅವ್ರು ಪಟ್ಟಂಥ ಶ್ರಮ, ಅವ್ರು ಪಟ್ಟಂಥ ಕಷ್ಟ ತುಂಬಾ ಇದೆ. ಈ ಕಷ್ಟ ಶ್ರಮ ಯಾರಿಗೂ ಕಾಣದೇ ಇರ್ಬೋದು, ಆದರೆ ಈ ಕಷ್ಟ ಶ್ರಮಕ್ಕೆ ಸಿಕ್ಕಂಥ ಒಂದು ತಕ್ಕ ಫಲ ಅಂತಲೇ ಹೇಳ್ಬೋದು. ಇದು ಅಪಾರ ಅಭಿಮಾನಿಗಳು ಹೊಂದಿರ್ತಾರೆ. ಅವರು ಸರಳಜೀವಿ, ತುಂಬ ಸರಳಜೀವಿ ವ್ಯಕ್ತಿ. ಅವ್ರು ಯಾವುದೇ ರಾಜಕೀಯವನ್ನು ಎದುರಿಸ್ಬೇಕಂದ್ರೆ ತುಂಬ ನಿಷ್ಠೆಯಿಂದ, ಕರ್ತವ್ಯದಿಂದ ಸರಳವಾಗಿ ಎದುರಿಸ್ತಾರೆ. ಅವರೊಬ್ಬ ರಾಜಕೀಯ ಚಾಣಕ್ಯ ಅಂತಲೇ ಹೇಳ್ಬೋದು, ರಾಜಕೀಯ ಮೇಧಾವಿ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಗೆ ಇವತ್ತು ಏನು JDS ಪಾರ್ಟಿಯಿಂದ ಅವರು ಮಾಡಿರೋಂಥ ಸೇವೆಗಳಿರ್ಬೋದು, ಅವರ ರಾಜಕೀಯ ಚಾಣಕ್ಯವನ್ನು ಗುರುತಿಸಿ ಈ ಕೋರ್ ಕಮಿಟಿಯಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಮೊದಲ ಬಾರಿಗೆ ಕುಮಾರಣ್ಣವ್ರಿಗೆ ಅಭಿಮಾನ ಹೇಳಲು ಇಷ್ಟಪಡ್ತೇನೆ, ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಆಲಂಗೂರು ಸಿನನ್ನ ಆದಮೇಲೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಮತ್ತೊಬ್ಬ ರಾಜಕೀಯ ಚಾಣಕ್ಯ ಅಂತ ಹೇಳಿದ್ರೆ ಅದು ಆನಂದ್ ರೆಡ್ಡಿ ಅಂತಲೇ ಹೇಳ್ಬೋದು. ನಾವು ಯಾರೇ ಹೋಗಲಿ, ಕಷ್ಟ ಅಂತ ಹೋಗಲಿ, ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅವ್ರ ಹತ್ರ ಎಷ್ಟು ಜನರ ಹತ್ರ ಎಷ್ಟು ಮೃದುವಾಗಿರ್ತಾರೆ, ಸರಳವಾಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಈ ಅಪಾರವಾದ ಜನಸಂಖ್ಯೆ ಬೆಂಬಲ. ಅವ್ರಿಗೆ ಸಿಕ್ಕಂಥ ಈ ಪದವಿಗೆ ನಾನು ಮನಸ್ಫೂರ್ತಿಯಾಗಿ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ, ಮುಳಬಾಗಿಲು ಅವ್ರ ಅಭಿಮಾನಿಗಳು ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಮತ್ತು ನಾಳೆ 10ನೇ ತಾರೀಕು ಅವ್ರದ್ದು ಜನ್ಮದಿನ. ಅವತ್ತು ಸಂಜೆ 8 ಗಂಟೆಗೆ ಎಲ್ಲರೂ ಸೇರಿ ಅದನ್ನ ಅದ್ಧೂರಿಯಾಗಿ ಅವರ ಜನ್ಮದಿನ ಕೇಕ್ ಕಟ್ ಮಾಡೋ ಮೂಲಕ ಯಶಸ್ವಿ ಮಾಡಬೇಕಂತ ಎಲ್ಲರೂ ನಾನು ಕೋರ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ ಮತ್ತು ಈ ವೇದಿಕೆ ಹಿಂಭಾಗ ಇರುವ ಎಲ್ಲ JDS ಕಾರ್ಯಕರ್ತರಿಗೂ ಸ್ವಾಗತ ಬಯಸುತ್ತಾ, ಇವತ್ತು ಒಂದು ವಿಶೇಷವಾದ ದಿನ ಏನಂದರೆ 10ನೇ ತಾರೀಕು ಇದೇ ತಿಂಗಳು, ನಾಳೆ ಅಲ್ಲ ನಾಡ್ದು ಬುಧವಾರ ನಮ್ಮ ಜನಪ್ರಿಯ ನಮ್ಮ ಆನಂದ್ ರೆಡ್ಡಿ ಅನ್ನೋವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬ ಅಂಗವಾಗಿ ಅವ್ರಿಗೆ 2 ದಿನ ಮುಂಚಿತವಾಗಿಯೇ ನಮ್ಮ JDS ಪಕ್ಷದಿಂದ ಅವ್ರಿಗೆ ಒಂದು ಕೊಡುಗೆ ಕೊಟ್ಟಿದ್ದಾರೆ, ಗಿಫ್ಟು. ಅದೇನೆಂದರೆ ರಾಜ್ಯದ JDS ಕೋರ್ ಕಮಿಟಿ
ಸದಸ್ಯರಾಗಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ, ನಮ್ಮ ನೆಂಗ್ಲಿಯ ಪಂಚಾಯಿತಿ ಪರವಾಗಿ, ತಾಲೂಕಿನ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 10ನೇ ತಾರೀಕು ಅವರು ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಗಳಿಗೆ ಎಲ್ಲರೂ ಆಗಮಿಸಬೇಕು. ಮತ್ತು 7 ಗಂಟೆಗೆ ರಾತ್ರಿ ಗುರು ಇವೆಂಟ್ಸಿಂದ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿದೆ ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ. ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸೇರಬೇಕಾಗಿ ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಈ ನೋಡಿ, ಹುಚ್ಚು ಉಚಿತ ಸಾವು ಖಚಿತ, ಅದ್ರ ಒಳಗಡೆ ಏನು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ, ಅದೇ ನಮ್ಮ ಹಿಂದೆ ಬರೋದು. ನಮ್ಮ ಆನಂದ್ ರೆಡ್ಡಿ ಅನ್ನೋವರು ಒನ್ ಮ್ಯಾನ್ ಆರ್ಮಿ ಶೋ. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬೆಲ್ ತೋರಿಸ್ತಾರೆ, ಅಲ್ಲಿ ಕೆಲಸ ಆಗತ್ತೆ. ಅವರೆಲ್ಲೂ ಸಹ ಅವ್ರೇನು ಕಾರ್ಯಕ್ರಮ ಮಾಡೋಕ್ಕೆ ಹೋದರೆ ಒಂದೂ ಅವ್ರದ್ದು ಅನ್ಸಕ್ಸಸ್ಫುಲ್ ಆಗಿಲ್ಲ, ಎಲ್ಲ ಸಕ್ಸಸ್ ಆಗಿದೆ. ಹಾಗಾಗಿ ನಮ್ಮ ನೆಂಗ್ಲಿ ಪಂಚಾಯತಿ ವತಿಯಿಂದ ಎಲ್ಲರೂ ಸಹ ಅವ್ರಿಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಾತನ್ನು ನನಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮುಖಂಡರುಗಳಿಗೆ ಮತ್ತು ನಾಯಕರುಗಳಿಗೆ ನನ್ನ ಒಂದು ಅಭಿನಂದನೆಗಳು. ಈ ದಿನದ ಒಂದು ಪತ್ರಿಕಾಗೋಷ್ಠಿಯ ವಿಶೇಷತೆ ಏನು ಅಂತಂದರೆ, ನಮ್ಮ ಮುಳಬಾಗಿಲು ತಾಲೂಕು JDS ಹಿರಿಯ ನಾಯಕರಾದ ಶ್ರೀ ಜಿ ಆನಂದ್ ರೆಡ್ಡಿ ರವರ ಒಂದು ಹುಟ್ಟುಹಬ್ಬವನ್ನು ಇದೇ ತಿಂಗಳು 10ನೇ ತಾರೀಕು ನಮ್ಮ ಸಿನಗೇನಹಳ್ಳಿ ಗ್ರಾಮದಲ್ಲಿ ಆಚರಿಸುತ್ತಿದ್ದು, ಈ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಾದಂತಹ ಶ್ರೀ ಕುಮಾರಸ್ವಾಮಿ ಅಣ್ಣನವರು ಹಾಗೂ JDS ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿರವರು ಮತ್ತು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ KH ಮುನಿಯಪ್ಪ ಸಾಹೇಬರು ಇದೇ ತಿಂಗಳು 10ನೇ ತಾರೀಕು ಸಂಜೆ 7 ಗಂಟೆಗೆ ದೂರವಾಣಿ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವವರು. ಸದರಿ ಕಾರ್ಯಕ್ರಮದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರು MR ಮುರಳಿ ಅಣ್ಣನವರು ಮತ್ತು ನಮ್ಮ JDS ತಾಲೂಕು ಅಧ್ಯಕ್ಷರಾದಂಥ ಕಾಡೇನಹಳ್ಳಿ ನಾಗರಾಜಣ್ಣನವರು ಮತ್ತು ಕೋಮುಲ್ ನಿರ್ದೇಶಕರಾದಂಥ ಶ್ಯಾಮೇಗೌಡರವರು ಮತ್ತು ಗೊಲ್ಲಹಳ್ಳಿ ಜಗದೀಶು ಮತ್ತು ಪ್ರಭಾಕರ್ ಅವರು, ಅದೇ ರೀತಿ ಸಿಮೆಂಟ್ ಗೋಪಾಲ್ರವರು ಮತ್ತು DCC ಬ್ಯಾಂಕ್ ನಿರ್ದೇಶಕರಾದಂತಹ ನಮ್ಮ ನಲ್ಲೂರು ರಘುಪತಿ ಅಣ್ಣನವರು ಮತ್ತು NRS ಸತ್ಯಣ್ಣರವರು ಹಾಗೂ ಲಕ್ಷ್ಮೀನಾರಾಯಣರವರು, ಇವರುಗಳ ಮುಖಂಡರುಗಳು ಮತ್ತು ಇವರ ಅಭಿಮಾನಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಸದರಿ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಅಭಿಮಾನಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಶ್ರೀ ಜಿ ಆನಂದ್ ರೆಡ್ಡಿ ಅಭಿಮಾನ ಬಳಗದ ವತಿಯಿಂದ ಏರ್ಪಡಿಸಿರುತ್ತೇವೆ. ಸದರಿ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊಟ್ಟ ಮೊದಲದು ಬೆಳಿಗ್ಗೆ 7 ಗಂಟೆಗೆ ಮುಳಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮುಗಿಸಿ, ತದನಂತರ 7:30ಕ್ಕೆ ನಮ್ಮ ಸೋಮೇಶ್ವರ ಪಾಳ್ಯದ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ನಂತರ 8 ಗಂಟೆಗೆ ನಮ್ಮ ಕಾಂತರಾಜ್ ಸರ್ಕಲ್ನಲ್ಲಿರುವ ಆಶಾ ಕಿರಣ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ರೇಷನ್ ಕಿಟ್ ವಿತರಣೆ ನಮ್ಮ ಒಂದು ಆನಂದ್ ರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ನಾವು ವಿತರಣೆ ಮಾಡುತ್ತಿದ್ದು, ತದನಂತರ ಬೆಳಿಗ್ಗೆ 10 ಗಂಟೆಗೆ ಶ್ರೀ ಕಾಣಿಪಾಕ ವರಸಿದ್ಧಿ ವಿನಾಯಕರ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿರುತ್ತಾರೆ. ತದನಂತರ 12 ಗಂಟೆಗೆ ನಮ್ಮ ಸಿನಗೇನಹಳ್ಳಿ ಗ್ರಾಮದಲ್ಲಿ ಅವರ ಸ್ವಗೃಹದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ನಾಯಕರುಗಳಿಗೆಲ್ಲ ಲಭ್ಯವಿರುತ್ತಾರೆ. ಅದೇ ರೀತಿ ಅವತ್ತು ಬುಧವಾರ ಸಂಜೆ 7 ಗಂಟೆಗೆ ನಮ್ಮ ಗುರು ಮೆಲೋಡಿಸ್ ತಂಡದ ವತಿಯಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಮತ್ತು 8 ಗಂಟೆಗೆ ನಮ್ಮ ಒಂದು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣರವರ ಒಂದು ಇದರಲ್ಲಿ ಕೇಕ್ ಕಟ್ ಮಾಡಿ, ಮತ್ತು ನಮ್ಮ ಒಂದು PLD ಬ್ಯಾಂಕ್ನ ನಿರ್ದೇಶಕರಾದಂತಹ ಭರತ್ ರೆಡ್ಡಿರವರು ನಮ್ಮ ಆನಂದ್ ರೆಡ್ಡಿಯವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಉಡುಗೊರೆಯನ್ನು, ಅಂದರೆ ಈ ಡಿಪೆಂಡರ್ ಕಾರನ್ನು ಉಡುಗೊರೆಯಾಗಿ ಅಣ್ಣನವರಿಗೆ ನೀಡುತ್ತಿದ್ದಾರೆ. ಈ ಒಂದು ಕಾರನ್ನು ನಮ್ಮ ಜನಪ್ರಿಯ ಶಾಸಕರು ಲಾಂಚ್ ಮಾಡಲಿದ್ದಾರೆ. ಹಾಗೂ ಇನ್ನೊಂದು ವಿಚಾರ ಮರ್ತೋದೆ, ನಮ್ಮ ಒಂದು ಇವತ್ತು ಒಂದು ಶುಭ ಸುದ್ದಿ ಏನು ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದ JDS ಕೋರ್ ಕಮಿಟಿ ಸಮಿತಿಗೆ ನಮ್ಮ ಅಣ್ಣನವರನ್ನು ಆಯ್ಕೆ ಮಾಡಿರುತ್ತಾರೆ. ಅವರ ಒಂದು ಚಾಣಕ್ಷತನ ಮತ್ತು ರಾಜಕೀಯ ಒಂದು ತನ್ನದೇ ಅಂತ ಒಂದು ರೀತಿಯಲ್ಲಿ ರಾಜಕೀಯ ಮಾಡುವ ಒಂದು ಇದನ್ನು ನೋಡಿ ಆನಂದ್ ರೆಡ್ಡಿರವರ ಒಂದು ಸೇವೆಯನ್ನು ರಾಜ್ಯಕ್ಕೆ ಅವಶ್ಯಕತೆ ಇರುವುದರಿಂದ ಅವರ ಒಂದು ಪರಿಶ್ರಮವನ್ನು ಮನಗಂಡು ರಾಜ್ಯಕ್ಕೆ ಕರೆಸಿಕೊಂಡು ಈ ಒಂದು ಉನ್ನತವಾದಂತಹ ಒಂದು ಕೋರ್ ಕಮಿಟಿ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರುವಂತಹ
ನಮ್ಮ ಮಾಜಿ ಪ್ರಧಾನಿಗಳಾದಂಥ ಶ್ರೀ ದೇವೇಗೌಡ ಅಪ್ಪಾಜಿರವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಣ್ಣರವರಿಗೆ ಹಾಗೂ ನಿಖಿಲ್ ಕುಮಾರಸ್ವಾಮಿರವರಿಗೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣರವರಿಗೆ ಹಾಗೂ ನಮ್ಮ MLC ಆದಂತಹ ಇಂಚರ ಗೋವಿಂದರಾಜು ಅಣ್ಣನವರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇನ್ನೊಂದು ಎಲ್ಲ ನಮ್ಮ ಆನಂದ್ ರೆಡ್ಡಿ ಅಭಿಮಾನ ಬಳಗದವರು ಮತ್ತು JDS ಪಕ್ಷದ ಎಲ್ಲ ನಾಯಕರು ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರು ಇದೇ ತಿಂಗಳು 10ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ನಾನು ಈ ಒಂದು ವೇದಿಕೆಯ ಮುಖಾಂತರ ನಾನು ಎಲ್ಲರಿಗೆ ನಾನು ತಿಳಿಸಿರುತ್ತೇನೆ. ಈ ಒಂದೆರಡು ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿರುವ ನಿಮ್ಮ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಆನಂದ್ ರೆಡ್ಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.